ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ಕೂಟಿಯಲ್ಲಿ ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ರಸ್ತೆ ಗುಂಡಿಗೆ ಬಿದ್ದಿದ್ದಾರೆ ದಂಪತಿ. ಮಂಗಳೂರಿನ ವೆಲೆನ್ಸಿಯಾ ಗೋರಿಗುಡ್ಡ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆ ಗುಂಡಿಗೆ ಬಿದ್ದಂತ ದಂಪತಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ನೋಡಿ, ರಸ್ತೆ ಗುಂಡಿಗಳಿಂದ ಏನೆಲ್ಲ ಅವಘಡಗಳು ಸಂಭವಿಸುತ್ತೆ ಅಂತ. ಮಂಗಳೂರಿನ ವೆಲೆನ್ಸಿಯಾ ಗೋರಿಗುಡ್ಡ ರಸ್ತೆಯಲ್ಲಿ ನಡೆದಿರುವಂತಹ ಅಪಘಾತ ಇದು. ಅಪಘಾತದ ದೃಶ್ಯ ನೀವು ಗಮನಿಸಬಹುದು, ಅದನ್ನು ತೋರಿಸ್ತೀವಿ. ರಸ್ತೆಯಲ್ಲಿ ಅಳವಡಿಸಿದ್ದಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಂಗಳೂರಿನ ರಸ್ತೆ ಗುಂಡಿ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಮಂಗಳೂರಿನಲ್ಲೂ ಕೂಡ ರಸ್ತೆ ಗುಂಡಿಗಳಿವೆ, ಎಚ್ಚರ ವಹಿಸಿ ಅಂತ. ನೋಡಿ, ಅವರು ಹೋಗಿ ಬಿದ್ದಿರುವಂಥ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯ ಇದು, ಗುಂಡಿಗಳ ಅವಾಂತರ. ನೋಡಿ, ಗಂಡ ಹೆಂಡತಿ ಇಬ್ಬರು ಕೂಡ ಸ್ಕೂಟಿಯಲ್ಲಿ ಬರ್ತಾ ಇರ್ತಾರೆ. ಆದರೆ ಅಲ್ಲಿ ಇದ್ದಂಥ ಗುಂಡಿಯನ್ನು ಅವ್ರು ಗಮನಿಸಿಲ್ಲ, ರಸ್ತೆ ಗುಂಡಿಯನ್ನು. ಹೋಗಿ ಇಬ್ಬರು ಕೂಡ ಬಿದ್ದುಬಿಟ್ಟಿದ್ದಾರೆ. ಆ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಮಂಗಳೂರಿನಲ್ಲೂ ಕೂಡ ರಸ್ತೆ ಗುಂಡಿಗಳು ಇದ್ದೇ ಇದ್ದಾವೆ, ಆದರೆ ರಸ್ತೆ ಗುಂಡಿ ಮುಚ್ಚುವಂಥ ಕಾರ್ಯ ಮಾತ್ರ ಆಗ್ತಾ ಇಲ್ಲ. ಹೀಗಾಗಿ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಪಾಪ ಬಿದ್ದಂಥ ದಂಪತಿಯನ್ನು ಎತ್ತೋದಕ್ಕೆ ಸಹಾಯ ಮಾಡೋದಕ್ಕೆ ಅಂತ ಕೂಡ ಅಲ್ಲಿ ಕೆಲವರು ಬಂದಿದ್ದಾರೆ, ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ರೀತಿ ರಸ್ತೆ ಗುಂಡಿಗಳಿಂದಾಗಿ ಇನ್ನೂ ಎಷ್ಟು ಅನಾಹುತಗಳಾಗಬೇಕು, ಎಷ್ಟು ಅವಾಂತರಗಳಾಗಬೇಕು, ಯಾವಾಗ ಎಚ್ಚೆತ್ಕೊಳ್ತೀರಾ ಪಾಲಿಕೆಯ ಅಧಿಕಾರಿಗಳು ಅನ್ನೋದೇ ಸಾರ್ವಜನಿಕರ ಪ್ರಶ್ನೆ. ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅವರಿಬ್ಬರಿಗೂ, ಗಮನಿಸ್ತಾ ಇದ್ದೀರಾ. ಆದರೆ ಇನ್ನೂ ಕೂಡ ದೊಡ್ಡ ದೊಡ್ಡ ಗುಂಡಿಗಳಿದ್ದಾವೆ ರಸ್ತೆಯಲ್ಲಿ. ಅವುಗಳನ್ನು ಕೂಡ ಅಬ್ಸರ್ವ್ ಮಾಡದೆ ಬಿದ್ದರೆ ದೊಡ್ಡದಾದಂಥ ಅನಾಹುತಗಳೇ ಆಗ್ತವೆ. ಆಗಿಲ್ಲ ಅಂತೇನಿಲ್ಲ, ಇಲ್ಲಿವರೆಗೂ ಕೂಡ ಅನೇಕ ಉದಾಹರಣೆಗಳು ಇದ್ದಾವೆ. ಅನೇಕರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಯಾವಾಗ ರಸ್ತೆ ಸರಿ ಮಾಡಿಸ್ತೀರಾ, ಸಾರ್ವಜನಿಕರ ಪ್ರಶ್ನೆ. ಜನರು ವೋಟ್ ಹಾಕಿ ನಿಮ್ಮನ್ನ ಶಾಸಕರನ್ನಾಗಿ ಮಾಡೋದೆ, ಅಥವಾ ಶಾಸಕರಾದ್ಮೇಲೆ ನೀವು ಸಚಿವರಾಗ್ತೀರಾ, ಆದರೆ ನಿಮ್ಮ ಅಧಿಕಾರವನ್ನು ಚೆನ್ನಾಗಿ ಚಲಾಯಿಸ್ತೀರಾ ಬಿಟ್ಟರೆ ಸಾರ್ವಜನಿಕರಿಗೆ ಸೇವೆ ಕೊಡೋದ್ರಲ್ಲಿ ಮಾತ್ರ ನೀವು ವಿಫಲರಾಗ್ತಾ ಇದ್ದೀರಾ. ಬೇಕಾಗಿರೋದೇ ಮೂಲಭೂತವಾಗಿ ಸಾರ್ವಜನಿಕ ಸೇವೆಗಳು ಅಂತ ಬಂದಾಗ ಸಾರಿಗೆ ಸಂಪರ್ಕ, ಕುಡಿಯೋ ನೀರಿನ ವ್ಯವಸ್ಥೆ, ಅವ್ರ ಊರಿಗೆ ಬೇಕಾದಂಥ ಮೂಲಭೂತ ಒಂದಷ್ಟು ವ್ಯವಸ್ಥೆಗಳು ಅವೇ ಆಗ್ತಾ ಇಲ್ವೇ? ಸಿಟಿಯಲ್ಲೇ ಆಗ್ತಾ ಇಲ್ಲ, ಇನ್ನು ಗ್ರಾಮೀಣ ಮಟ್ಟಕ್ಕೆ ಎಲ್ಲಿ ತಲುಪ್ತೀರಾ ನೀವು ಜನಪ್ರತಿನಿಧಿಗಳು? ಸಾರ್ವಜನಿಕರು ಪ್ರತಿದಿನವೂ ಕೂಡ ರಸ್ತೆ ಚೆನ್ನಾಗಿಲ್ಲ ಅಂತ ಅಂದರೆ ಆ ರಸ್ತೆಯಲ್ಲಿ ಓಡಾಡಿಕೊಂಡು ಹಿಡಿ ಶಾಪ ಹಾಕ್ಕೊಂಡು ಓಡಾಡ್ತಾನೆ ಇರ್ತಾರೆ. ನೀವು ಮಾತ್ರ 5 ವರ್ಷ ಅಧಿಕಾರ ಅನುಭವಿಸಿ ತದನಂತರ ಮತ್ತೆ ಅವ್ರ ಮನೆ ಬಾಗಿಲಿಗೆ